ಆ್ಯಂಗಲ್ ಚೆನ್ನಾಗಿ ಬರ್ತೈತೆ ನೋಡು. Say hi to our vlog brothers. Hello guys. This is my sweet brothers. ಹಾಂ ಹಾಕ್ಸ್ಕೊಂಬಂದ ಯಾವುದೈತೆ? Today we are getting ready for an intro at Spurti Dhama. ಓಕೆ ಕಳ್ಸಿ ಹಂಗೆ ಡೌನ್ಲೋಡ್ ಆಗ್ತಿದೆ. ಹಾಯ್ ಬ್ರೋ. Hi. ಏನ್ರಿ ಅಭಿ? ಹೇಗಿದ್ದೀರಾ? ಏನ್ರಿ ಅಭಿ ಬಂದವ್ರು? I am very well. How's the Josh? Nothing. ಕಂಬ ಥರ ಇದ್ದಾರೆ ಇವರು. ಮಿಸ್ಟರ್ ರಕ್ಷಿ. ಕುಂಭರಾಶಿ ಅಲ್ಲ ಅವತ್ತು. How's the Josh? ಕುಂಭರಾಶಿ. ಮೇಕಪ್ಪು ನಮ್ಮಣ್ಣ. ಏನು ರಕ್ಷಿ, ನಿಮ್ಮ ಅಣ್ಣ ಬಂದವರಾ? ರಕ್ಷಿ, ನಿಮ್ಮ ಅಣ್ಣ ಬಂದವರಾ? फोकस कहाँ करेंगे? ये क्या टट्टी है? ನೇಚರ್ ಕಟ್ಟೆಟ್ ಇವರು. ಏನಭಿ ಇಂಥ ಒಳ್ಳೆ ಜಾಗ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ? ಪೀಸ್. ಯಾರು ನಾವು ಹೇಳು, ಇಲ್ಲಿ ಏನು ಮಾಡ್ತಾ ಇದೀವಿ ಹೇಳು? ಇಂಥ ಜಾಗ ನೋಡಬೇಕು ಎಲ್ಲರೂ ಒಂದ್ಸಲ. ಅಂಥ ಜಾಗ ಬೆಂಗಳೂರಲ್ಲಿ ಒಳಗಡೆ ಇಷ್ಟು ಸಕ್ಕದಾಗಿರೋ ಜಾಗ ಸಿಗೋದು ಚಾನ್ಸೇ ಇಲ್ಲ. ನೋ ಚಾನ್ಸ್. ಅಲ್ಲಿ ನೋಡಲ್ಲಿ ಪಿಕಾಕ್ ಶೋ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಓಪನ್ ಸ್ಪೇಸ್ ಚೆನ್ನಾಗಿದೆ. ಬರೀ ಒಂದು ಪಾತ್ರೆ ನೋಡೋದು ಹೆಂಗೆ ಕಾಣ್ತೈತೆ. ಇಂಥ ಸಕ್ಕದಾಗಿರೋ ಜಾಗ ಅಂತೂ ಬೆಂಗಳೂರಲ್ಲಿ ಸಿಗೋದು ಸಿಕ್ಕಾವಡೆ ಕಷ್ಟ ಆಯ್ತಪ್ಪ. ಇಲ್ಲೊಂದು ಗೇಟ್ ಐತೆ ಎಂಟ್ರಿಗೆ. ಉಳಿದು ಬಿಡೈತೆ ಇದೊಂದು ಜಾಗ. ಹೆಂಗೆಂಗೋ ಗೌರ್ನಮೆಂಟ್ ಕೈಯಿಂದ, ಇಂಟ್ರೂಡರ್ಸ್ ಕೈಯಿಂದ, ರಾಜಕಾರಣಿಗಳ ಕೈಯಿಂದ ಫಸ್ಟ್ ಆಫ್ ಆಲ್ ಉಳ್ಕೊಂಬಿಡೈತೆ ಇದು. ಎಂಥ ಪ್ಲೇಸ್ ಅಂದರೆ ನೀವು ಇಳಿತಾ ಹೋದರೆ ಒಳ್ಳೆ ಸಕ್ಕತ್ ಪ್ಲೇಸ್ ಇದಂತೂ. ಕ್ಯಾಮ್ರಾ ಕಣ್ಣಿಗೆ ಹೆಂಗೆ ಕಾಣುತ್ತೋ ಏನೋ ಇದೆಲ್ಲ, ಬಟ್ ನಾರ್ಮಲ್ ಕಣ್ಣಲ್ಲಂತೂ ಭಾರಿಯಾಗಿ ಕಾಣುತ್ತೆ. ಮಿಡ್ಲಲ್ಲಿ ನಿಂತ್ಕೋ. ಹಾಂ ಹಂಗೆ ನಿಂತ್ಕೋ. ಇರೋ ಹತ್ರದಿಂದ ತಗೊಂಡು ಸೂರ್ಯ ಚೆನ್ನಾಗಿ ಕಾಣ್ತಾಯಿದೆ. ಆ್ಯಕ್ಷನ್ ಸೇ ಸಮಥಿಂಗ್. ಸೇ ಕ್ಯಾ ಸೇ ಬ್ರೋ, ಅದು ಸ್ವಲ್ಪ ನ್ಯಾಚುರಲಾಗಿ ಬರಬೇಕು. ಆ ಥರ ಹೇಳೋಕ್ಕಾಗೋದು. ಇಟ್ ಶುಡ್ ಬಿ ಮೋರ್ ವೆರಿ ನ್ಯಾಚುರಲ್ ಇನ್ ಎ ವೇ. ಅದಷ್ಟು ಈಸಿಯಾಗಿ ಹೇಳೋಕ್ಕೂ ಆಗಲ್ಲ. ಹೆಂಗೆ ಸ್ಟಾರ್ಟ್ ಮಾಡೋಣ ಅಂತೀಯ ಅಭಿ ಇಂಟ್ರೋ? ಒಂದು ಇಂಟ್ರೋ ಕೊಡೋಣ. ಇವಾಗ ನಾವು 4 ಜನ ಏನು ಮಾಡ್ತಾಯಿದ್ದೀವಿ, ಹೆಂಗೆ ವೇರ್ ಹೌ ವಿ ಎಂಡ್ ಅಪ್ ಹಿಯರ್ ಅನ್ನೋದನ್ನ ಒಂದು ಬ್ರೀಫಾಗಿ ಒಂದು ಸ್ಟೋರಿ ಹೇಳಬೇಕು ಎಲ್ರಿಗೂ. ಏನ್ರಿ ಅಭಿ ಅವರೇ? ಒಂದು ಕರೆಕ್ಟ್ ಒಂದು ಪ್ರಾಪರ್ ಸ್ಪಾಟ್ ಸ್ಪಾಟ್ ನಾನು ಅದಕ್ಕೋಸ್ಕರನೇ ಒಂದೇ ಕಣೋ. ಅಷ್ಟೊತ್ತು ರೋಮ್ ಮಾಡಿದ್ದು ನಾನು ಒಂದು ಸಿಂಗಲ್ ಸ್ಪಾಟ್ಗೋಸ್ಕರನೇ. ಬಟ್ ನನಗೆ ಅಟ್ ದ ಸೇಮ್ ಟೈಮ್ ಸ್ವಲ್ಪ ನೆರಳೂ ಇರಬೇಕು ಆ ಸ್ಪಾಟಲ್ಲಿ. ಖಾಲಿ ಬಿಸಿಲು ಬೀಳ್ತಾ ಇದ್ರೆ ಇಟ್ಸ್ ಟೂ ಹಾರ್ಡ್. ಇನ್ನು ಬ್ಯಾಂಗ್ಳೂರಲ್ಲಿ ರಕ್ಷೆ ಬುದ್ಧ ಸ್ಟ್ಯಾಚು ಇಂಥ ಪ್ಲೇಸ್ ಅಂತೂ ಸಿಗಲ್ಲ. ಆದರೆ ಇಡೀ ಬ್ಯಾಂಗ್ಳೂರಲ್ಲೆಲ್ಲ ಈ ಥರ ರೋಡ್ಸೇ ಇರೋದು. ಇದೊಂದು ಪವಿತ್ರ ಸ್ಥಳ. ಇಲ್ಲಿ ಶಬ್ದ ಮಾಡಬೇಡಿ, ನಿಮ್ಮ ಪಾದರಕ್ಷೆಗಳನ್ನು ಹೊರಗೆ ಬಿಡಿ, ಬುದ್ಧರ ಪೀಠವನ್ನು ಹತ್ತಬಾರದು ಮತ್ತು ಮಕ್ಕಳನ್ನು ಕೂರಿಸಬಾರದು, ಟೆಂಟ್, ಶಾಮಿಯಾನ ಮುಂತಾದವುಗಳನ್ನು ಹಾಕಬಾರದು. ಏನೋ ಕ್ರೊಕೊಡೈಲ್ ಅದು ಇಲ್ಲಿ ಟೆಸ್ಟ್ ಮಾಡ್ಬೋದಲ್ಲೋ ಧೀರಜ್. ಟೆಸ್ಟಿಂಗು
ಕ್ಯಾಮ್ರಾ ವಾಟರ್ ಪ್ರೂಫು, ಮೈಕಲ್ಲ. ನಾನು ಫಿಶ್ ಅದು ಹಾವಿಗೆ ಅನ್ಕೊಂಬಿಟ್ಟೆ ಕಣೋ. ಫಿಶ್ ಇತ್ತು ಒಂದಲ್ಲಿ, ಒಳ್ಳೆ ಟೇಲ್ ಎಷ್ಟು ಉದ್ದ ಐತೆ ಅಂದರೆ ಹಾವಿದ್ದಂಗೆ ಐತದು. ನೋಡುತ್ತೆ ನಿಂಗೆ ಕೇಳಿದ್ರೆ ಪಕ್ಷಿ ಕೂಗೋದು ನೋಡಿ, ಯಾವ ಪಕ್ಷಿ ಕೂಗ್ತೈತೆ ಅಂತ ಹೇಳ್ಬೇಕು ಅಭಿ. ಯಾಕೆ ನಿನ್ನ ವಾಯ್ಸ್ ಕೇಳಿ ನೀನು ಯಾರು ಅಂತ ಹೇಳಲ್ವ ನಾವು? ಹಾಂ ಏನ್ರಿ ಅಭಿ, ಯಾಕ್ರಿ? ಹಾಂ ರೆಕಾರ್ಡಿಂಗಲ್ಲ ಐತೆ, ಮಾತಾಡು. ಇಲ್ಲ, ಮೈಕ್ ಟೆಸ್ಟಿಂಗ್. ವಾಟ್ ಡು ಯು ವಾಂಟ್ ಟು ನೋ? ವೈ ಕಾಂಟ್ ಯು ಜಸ್ಟ್ ರೆಕಗ್ನೈಸ್ ದ ಬರ್ಡ್ ಬ್ರೋ? ಯು ಆರ್ ಇನ್ ನೇಚರ್, ಬಿ ಅ ಪಾರ್ಟ್ ಆಫ್ ನೇಚರ್ ಬ್ರೋ. ಐ ಆಮ್ ಬೀಯಿಂಗ್ ಅ ಪಾರ್ಟ್ ಆಫ್ ನೇಚರ್ ಬೈ ಸಿಟ್ಟಿಂಗ್ ಹಿಯರ್. ಬೈ ಸಿಟ್ಟಿಂಗ್ ಹಿಯರ್. Wow, what a frame, bro. Okay. Yeah, it's audible. I think It's it is. 100% audible. And mic Is it on there. recording? It's recording, bro. Yeah, it's recording. So what are we going to speak now? ಕನ್ನಡದಲ್ಲಿ ಮಾತಾಡೋಣ. ನಾವು ಏನು ಮಾತಾಡ್ತೀವಿ ಇವಾಗ? ನಾವು ಕನ್ನಡದಲ್ಲಷ್ಟೇ ಮಾತಾಡೋಣ. ಹೌದು. ಏನಂದರೆ ಒಂದು ನನಗೆ ಬೇಜಾರಲ್ಲ ಗುರು, ನನಗೆ ಇಂಗ್ಲೀಷಲ್ಲಿ ಮಾತಾಡಿದ್ರೆ ಆ ಕಂಟೆಂಟ್ನ ಟಾಪಿಕ್ಸ್ನ ಹುಡುಕಿ ಎತ್ತೋದು ಸಿಕ್ಕಾಬಡೆ ಕಷ್ಟ ಮಾತಾಡಬೇಕಾದ್ರೆ. ಓಕೆ ಸರಿ, ಇದನ್ನ ಹಾಕ್ಬೇಕು ನೀನು, ಆಯಿತಾ? ಓಕೆ ಸರಿ. ಯೂಸ್ ಟು ಇಲ್ಲಪ್ಪ, ವಿಲ್ ಟ್ರೈ ವಿಲ್ ಬಿಕಮ್ ಟು ಯೂಸ್ ಟು. ನಾವು ಇಂಗ್ಲೀಷ್ ಇಷ್ಟೇ, ನಾವು ಅದಕ್ಕೆ ಹೊಂದಾಣಿಕೆ ಆಗೋಣ. ನಿನ್ನ ತಮ್ಮ ಹೇಳ್ತಾನಲ್ಲ ಹಂಗೆ, ಏನು ಮಸ್ಕಿನ ಸಮಯದಲ್ಲಿ ಅಂತ. ಏನು ಹೇಳ್ಬೇಕು ಅನ್ಕೊಂಡಿದ್ದೀರಾ ಮಿಸ್ಟರ್ ಯುಕ್ತೇಶ್ ಅವ್ರು? ಏನಿಲ್ಲ ಬಿ, ಓಕೆ ಇವತ್ತು ಇಲ್ಲಿವರೆಗೂ ಈ ಜರ್ನಿ ನಾವು ಬಂದಿದ್ದೀವಲ್ಲ. ಓಕೆ ಸಿ, ಇಟ್ಸ್ ಅ ಬೋಲ್ಡ್ ಸ್ಟೆಪ್ ಆಬ್ವಿಯಸ್ಲಿ. ಯಾ, ಡೋಂಟ್ ಯು ಥಿಂಕ್ ಸೊ? ಇಟ್ಸ್ ಅ ಬೋಲ್ಡ್ ಸ್ಟೆಪ್. ಇಟ್ಸ್ ವೆರಿ ಬೋಲ್ಡ್ ಸ್ಟೆಪ್ ಬಿಕಾಸ್ ಏನಕ್ಕಂತಂದರೆ ಲೈಫ್ ಇರೋದು ಒಂದೇ, ಜೀವನ ಈ ಕಡೆ ಸಿಗಿದೆ ನೋಡಿ ನಮ್ಗೆ ಫ್ರೇಮ್. ಯಾ, ಜೀವನ ಒಂದೇ ಇರೋದು. ಈ ಜೀವನ ಯಾವತ್ತು ಎಂಡ್ ಆಗುತ್ತೆ ಅಂತ ಗೊತ್ತಿಲ್ಲ ನಮಗೆ. ಇವೆಲ್ಲ ಜಾಸ್ತಿ ಓಕೆ ಸರಿ. ನೋಡು, ನಾವೆಲ್ಲ ನೋಡು, ನಾವು ಕಾಲೇಜ್ ಬಿಟ್ಟು ಡೈರೆಕ್ಟಾಗಿ ಏನೋ ಕೆಲ್ಸಕ್ಕೆ ಬಂದ್ಬಿಟ್ವಿ. ಐ ಮೀನ್ ಸಾರಿ, ಬಿಸ್ನೆಸ್ ಫೀಲ್ಡ್ಗೆ ಬಂದ್ಬಿಟ್ವಿ. ಲೈಕ್ ಹೌ ಡು ಯು ಫೀಲ್ ವೆನ್ ಯು ಕ್ವಿಟ್ ದ ಜಾಬ್? ವೆನ್ ಯು ಫೀಲ್ ಗುರು ಕೆಲಸ ಬಿಡಬೇಕು, ಇವಾಗ ನನ್ನೇ ಮಾಡಬೇಕು ಒಂದೇನೋ ಸ್ವಂತ ಅಂತ ಅಂದಾಗ ನಿನ್ಗೆ ಏನು ಅನಿಸ್ತು? ಹೌ ಡು ಯು ಫೀಲ್ ದಟ್ ಆಟ್ ದಟ್ ಟೈಮ್? ಐ ಫೆಲ್ಟ್ ಲೈಕ್ ಇವಾಗ ಯಾರಾದ್ರೂ ಜೈಲಿಂದ ಹೊರಗಡೆ ಬರ್ತಾರಲ್ಲ ಆ ಥರ. ವೈ? ಬಿಕಾಸ್ ಏನಂದರೆ ಅದು ಒಂಥರ ಆಲ್ರೆಡಿ ರೂಲ್ಡ್ ಕಂಟ್ರಿ ಥರ, ಅದು ಆಲ್ರೆಡಿ ಡೆವಲಪ್ಡ್ ಕಂಟ್ರಿ ಥರ. ಅಲ್ಲಿ ಅಲ್ಲಿ ಮಾಡೋಕ್ಕೆ ಇನ್ನೇನು ಕೆಲಸ ಇಲ್ಲ. ಎಲ್ಲ ಮಾಡಿದ್ರು ಹೆಂಗಂದ್ರೆ ಲೈಕ್ ಯು ವಿಲ್ ಬಿ ಇನ್ ಟು ಅ ರ್ಯಾಟ್ ರೇಸ್, ಐ ಗೆಸ್. ಸಿ, ರ್ಯಾಟ್ ರೇಸ್ ನೀನು ಹಿಂಗೆ ಅಂತ್ಯ ಗೊತ್ತಾ? ಬಟ್ ಐ ಡೋಂಟ್ ನೋ ಲೈಕ್ ಅಲ್ಲ, ಇಟ್ಸ್ ಓಕೆ ವೆನ್ ಯು ಸ್ಪೀಕ್ ಅಬೌಟ್ ರ್ಯಾಟ್ ರೇಸ್ ಅಲ್ವಾ. ಈವನ್ ವಿ ಫೀಲ್, ಈವನ್ ಒಂದು ಸ್ಟಾರ್ಟಪ್ನ ಸ್ಟಾರ್ಟ್ ಮಾಡೋದಾಗಿರ್ಬೋದು, ಅದನ್ನ ರನ್ ಮಾಡೋದಾಗಿರ್ಬೋದು, ಇಟ್ಸ್ ನಾಟ್ ಟುಮಾರೋ ರ್ಯಾಟ್ ರೇಸ್, ಇಟ್ಸ್ ಟುಡೇಸ್ ರ್ಯಾಟ್ ರೇಸ್. ಏನೋ ಜಾಬ್ ಗೋಯಿಂಗ್ ಎಲ್ಲ ಸ್ಲೇವರಿ ಆಗೋಯ್ತು ಬಿಡು. ಏನಂದ್ರೆ ದ ಓನರ್ಸ್ಗೆ ಫೀಲ್ ಇರುತ್ತೆ, ಈ ನನ್ನ ಮಕ್ಳು ನಾನು ದುಡ್ಡು ಕೊಡೋದಕ್ಕೆ ಬದುಕ್ತವ್ರೆ ಗುರು ಅಂತ. ದೇ ನೆವರ್ ಫೀಲ್ ಅವ್ರು ದುಡ್ಡು ಕೊಡ್ತಾರ ನಾನು ಬದುಕ್ತಾ ಇದ್ದೀನಿ ಗುರು ಅಂತ ಅವ್ರು ಯಾವತ್ತೂ ಫೀಲ್ ಆಗಲ್ಲ. ಅದಕ್ಕೆ ಎಲ್ಲ ಏನು ಈಗಿರೋ ಮಲ್ಟಿ ಮಿಲಿನಿಯರ್ಸ್, ಬಿಲಿನಿಯರ್ಸ್ ಮತ್ತು ಅಳಮುಳ ಕಸ ಕಡ್ಡಿಯವರೆಲ್ಲ ಯಾರವ್ರೆ ನೋಡು. ಐ ಡೋಂಟ್ ವಾಂಟ್ ಟು ಟೇಕ್ ದೇರ್ ನೇಮ್ಸ್, ಆಯಿತಾ? ಅಷ್ಟೇ, ಇನ್ನೇನಿಲ್ಲ. ಅವರೆಲ್ಲ ಅವರೇ ನೋಡು, ಅವರೆಲ್ಲ 72 hours ವರ್ಕ್ ಮಾಡಿರಿ, 90 hours ವರ್ಕ್ ಮಾಡಿರಿ, 100 hours ವರ್ಕ್ ಮಾಡಿರಿ. ಐ ಫೀಲ್ ಲೈಕ್ ಗುರು ನೀನು ಅರ್ಧ ಗಂಟೆ ಕೆಲಸ ಮಾಡು,
ಒಂದು ದಿವಸ ಮಾಡೋ ಕೆಲಸ ಅರ್ಧ ಗಂಟೆಲಿ ಇಫ್ ಯು ಕ್ಯಾನ್ ಡೂ ಇಟ್ ಯು ಜಸ್ಟ್ ಡೂ ಇಟ್ ಅಲ್ವಾ. ಇನ್ನು ಮಿಕ್ಕಿನ ಎಂಜಾಯ್ ಮಾಡು. ಬಟ್ ಎನಿ ವರ್ಕ್ ಯು ಡೂ ಇಟ್ ಶುಡ್ ಬಿ ಲೈಕ್ ಎಂಜಾಯಬಲ್ ಬ್ರೋ. ನಾನು ಹೇಳಲ್ವಾ, ನಾನು ಕಾಲೇಜ್ ಬಿಟ್ಟಾಗ ಐ ವಿಲ್ ಟೆಲ್ ಯು ದ ಸ್ಟೋರಿ ಹೌ ವಿ ಎಂಡ್ ಅಪ್ ಹಿಯರ್. ಓಕೆ, ನಾವು ಹೆಂಗೆ ಇಲ್ಲಿ ಎಂಡ್ ಅಪ್ ಆದ್ವಿ ಅನ್ನೋ ಒಂದು ಸ್ಟೋರಿ ಹೇಳ್ತೀನಿ ನೋಡು. ಓಕೆ, ನನ್ನ ಇಡೀ ಲೈಫಲ್ಲಿ ನಾನು ತುಂಬ ಜನ ಕೇಳಿರ್ತೀನಿ, ಏನು ಪ್ಲ್ಯಾನಿಂಗ್ ಮಾಡ್ಬೇಕು ಜೀವನದಲ್ಲಿ, ಆರ್ಗನೈಸ್ಡಾಗಿ ಇಟ್ಕೊಬೇಕು ಎಲ್ಲನೂ, ಈ ಥರ ತುಂಬ ಥಿಂಗ್ಸ್ ಕೇಳಿರ್ತೀನಿ. ಅಥವಾ ಫ್ಯೂಚರ್ ಪ್ಲ್ಯಾನ್ಸ್ ಗುರು, ಒಂದು 20-25 ವರ್ಷಕ್ಕೆ 100 ವರ್ಷಕ್ಕೆ ಫ್ಯೂಚರ್ ಪ್ಲ್ಯಾನ್ ಮಾಡಿ ಮುಗಿಸ್ಬಿಟ್ಟಿರ್ತಾರೆ ಆಯಿತಾ. ನನ್ನ ಜೀವನದಲ್ಲಿ ಇರೋದೆಲ್ಲ ಇಷ್ಟೇ, ಒಂದು ಎಂಜಾಯ್ ಮಾಡಬೇಕು. ಅದು ಯಾವುದನ್ನ ಇರಲಿ ಗುರು, ಕಷ್ಟ ಆಗಿರಲಿ ಸುಖ ಆಗಿರಲಿ, ನೀನು ಎಂಥ ಸಿಚುವೇಶನ್ ಅಲ್ಲನ ಇರಲಿ, ಯು ಎಂಜಾಯ್ಡ್. ಓಕೆ, ಆಯಿತಾ. ಕಷ್ಟನೂ ಆಬ್ವಿಯಸ್ಲಿ ಯಾರೊಬ್ರು ಬಂದು ದುಡ್ಡು ಕೊಟ್ಟಿಲ್ಲನೇ ಯಾರೊಬ್ರು ಬಂದು ಬೈತಾರೆ, ಅಥವಾ ಏನೋ ಒಂದು ರೀಸನ್ಸ್ ಇರುತ್ತೆ ಕಷ್ಟಕ್ಕೆ, ಆಯಿತಾ. ಬಟ್ ಆ ಕಷ್ಟನ ವೆನ್ ಯು ಫೀಲ್ ದಟ್ ಕಷ್ಟ ಆ ಮೂಮೆಂಟಲ್ಲಿ ನೀನು ಆ ಕಷ್ಟನ ಫೀಲ್ ಮಾಡ್ತಾ ಇದೀಯ ಅಂದರೆ ಆಬ್ವಿಯಸ್ಲಿ ನಿನ್ನ ಕಷ್ಟ ಅಂತಲೇ ಅನಿಸುತ್ತೆ. ನೀನು ಅದನ್ನು ಬೇರೆ ನಿನ್ನನ್ನು ಬಿಟ್ಟು ಬೇರೆ ಪರ್ಸ್ಪೆಕ್ಟಿವಲ್ಲಿ ನೋಡು, ಏನು ಅನ್ಭವಿಸ್ತಾವ ನೋಡಿದ್ರು ಅನಿಸುತ್ತೆ. ಸೊ ಕಷ್ಟನೂ ನಮಗೆ ಹೆಂಗೆ ಬೇಕು ಹಂಗೆ ಟರ್ನ್ ಮಾಡ್ಕೊಬೇಕು, ಅದು ಜೀವನ. ದಟ್ಸ್ ವಾಟ್ ಐ ಲರ್ನ್. ನಾನು ಕಾಲೇಜ್ ಬಿಟ್ಟು ಸ್ಟಾರ್ಟಪ್ ಮಾಡಿದಾಗ ನನಗೆ ಲಿಟ್ರಲಿ ಹೇಳ್ತೀನಿ, ಕಮಾನ್, ಓಕೆ, ನನ್ನ ಅಪ್ಪ ಅಮ್ಮ ಬಿಟ್ಟು ಇನ್ಯಾರು ಸಪೋರ್ಟ್ ಮಾಡಿದವರೇ ಇಲ್ಲ ಗುರು. ಫಸ್ಟ್ ದ ಪರ್ಸನ್ಸ್ ಹೂ ಸಪೋರ್ಟೆಡ್ ಮೀ ವಾಸ್ ಮೈ ಪೇರೆಂಟ್ಸ್. ದಟ್ ಈಸ್ ಲೈಕ್ ಇಫ್ ಯು ಎಕ್ಸ್ಪೆಕ್ಟ್ ಆರ್ ಡೋಂಟ್ ಎಕ್ಸ್ಪೆಕ್ಟ್, ಇಟ್ಸ್ ಆಲ್ವೇಸ್ ದೇರ್. ಅಲ್ಲ ಹಂಗಲ್ಲ, ಸಮ್ ಟೈಮ್ ನಾನೇ ನೋಡ್ತೀನಲ್ಲ, ನಮ್ಮ ಮೆಂಟರ್ಸ್, ನಮ್ಮ ಮುರುಗೇಶ್ ಸರ್ ಹೇಳಲ್ವಾ, ನಮ್ಮ ಮುರುಗೇಶ್ ಸರ್ ಅವ್ರು ಅವರು ಒಂದು ಪೇರೆಂಟಾಗಿ ಹೇಳ್ತಾ ಇರ್ತಾರೆ, ನಿಮ್ಮ ಮನೇಲಿ ನಿಮಗೆ ಈ ಥರ ಬಿಸ್ನೆಸ್ ಮಾಡಕ್ಕೆ ಬಿಟ್ಟಿದ್ದು ಇಟ್ಸ್ ಅ ಗ್ರೇಟ್ ಮ್ಯಾಟರ್, ಇಟ್ಸ್ ಅ ವೆರಿ ಫಸ್ಟ್ ಬಿಗ್ ಡೀಲ್. ಬಿಕಾಸ್ ಎಲ್ಲರೂ ಆ ರಿಸ್ಕ್ ತೊಗೊಳಕ್ಕೆ ಫಸ್ಟ್ ಆಫ್ ಆಲ್ ಮೆಂಟಲಿ ಪ್ರಿಪೇರ್ಡ್ ಆಗಿರಲ್ಲ ಒಂದು. ಎರಡನೇದು, ಪೇರೆಂಟ್ಸಿಗೆ ಒಂದು ಭಯ ಅನ್ನೋದಿರುತ್ತೆ. ಅವ್ರು ಯಾವುದೋ ಒಂದು ಬಿಸ್ನೆಸ್ ಮಾಡಿರ್ತಾರೆ, ಅವ್ರು ಆ ಬಿಸ್ನೆಸ್ಸಲ್ಲಿ ಸೋತೋಗಿರ್ತಾರೆ, ಅಥವಾ ಅವ್ರು ಆ ಬಿಸ್ನೆಸ್ಸಲ್ಲಿ ಫೈಲ್ಯೂರ್ಸ್ ಆಗಿರ್ತಾರೆ, ಅವ್ರ ಎಕ್ಸ್ಪೀರಿಯನ್ಸ್, ಮೇ ಬಿ ಅವ್ರಿಗೆ ಆ ಬಿಸ್ನೆಸ್ ಆಗಿ ಬಂದಿರಲ್ಲ. ಸೊ ಈ ಥರ ಸಿಚುವೇಶನ್ಸಲ್ಲಿ ಏನಾಗುತ್ತೆ ಅಂದರೆ, ಅವ್ರ ಪೇರೆಂಟ್ಸ್ಗೊಂದು ಇನ್ನರ್ ಫಿಯರ್ ಅನ್ನೋದು ಉಳ್ಕೊಂಬಿಟ್ಟಿರುತ್ತೆ. ಮಕ್ಳಿಗೆ ಬಿಸ್ನೆಸ್ ಮಾಡೋಕ್ಕೆ ಬಿಡಬಾರ್ದು, ಅಥವಾ ಒಂದು ಒಳ್ಳೆ ಜಾಬ್ ಮಾಡಲಿ ಅನ್ನೋದೊಂದು ಉಳ್ಕೊಂಬಿಟ್ಟಿರುತ್ತೆ. ವಾಟ್ ವಿ ಮೇಡ್ ಆಸ್ ಅ ಮಿಸ್ಟೇಕ್ ಇಸ್, ನಾವು ಈ ಸಿಸ್ಟಮ್ಸ್ನ, ಅಥವಾ ಇವಾಗ ಏನು ಬಿಲ್ಡ್ ಮಾಡ್ತಾ ಇದ್ದೀವಲ್ಲ ಆ ಸಿಸ್ಟಮ್ನ ನಾವು ಕಾಲೇಜ್ ಡೇಸೆಲ್ಲ ವ್ಯಾಲಿಡೇಟ್ ಮಾಡುವುದಾಗಿತ್ತು. ಬಟ್ ನಾವು ಆ ಟೈಮಲ್ಲಿ ವ್ಯಾಲಿಡೇಟ್ ಮಾಡಲಿಲ್ಲ. ಸೊ ದಟ್ ಐ ಡೋಂಟ್ ನೋ ಬ್ರೋ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಈ ಪಾಯಿಂಟಲ್ಲಿ ನಿಂತ್ಕೊಂಡು ನಾನು ಏನೇನು ತಪ್ಪು ಮಾಡಿದೆ ಈ ಲಾಸ್ಟ್ 2-3 years ಅಂತ ಅಂದರೆ, ದಟ್ಸ್ ವಾಟ್ ದ ಮಿಸ್ಟೇಕ್ ಇಸ್, ಆಯಿತಾ. ಆ್ಯಂಡ್ ಏನಂತ್ಯ, ಆ ಮಿಸ್ಟೇಕ್ಸ್ದು ಔಟ್ಕಮ್ ನಾನು ಇವತ್ತು ಈ ಥರ ಡ್ರೈವ್ ಆಗ್ತಾಯಿದ್ದೀನಿ. ಓಕೆ, ಆಯಿತಾ. ಆನ್ ಅ ಸ್ಕೇಲ್ ಲೈಕ್ ಯಾವುದು ಸ್ಟೆಪ್ನ ನೀನು ದಾಟಿ ಅನಿಸ್ತಿದೆ 1 to 10? ಬ್ರೋ, ನಾನು ಧೀರಜ್ ಯಾವಾಗಲೂ ಮಾತಾಡ್ತಾ ಇರ್ತೀವಿ ಅಭಿ. ಇಲ್ಲಿ ನೋಡು, ನಾನು ಧೀರಜ್ ಒಂದೇ ಮಾತಾಡ್ತಾ ಇರ್ತೀವಿ ನೋಡು. ನಾವು ಇನ್ನೂ ಒಂದು ಸ್ಟೆಪ್ ಇಟ್ಟಿದ್ದೀವಿ, ಆ್ಯಂಡ್ ಈ ಸ್ಟೆಪ್ ಎತ್ತಿದ್ದೀವಿ ಅಷ್ಟೇ, ಇನ್ನೂ ಅಷ್ಟೇ ಪ್ಲ್ಯಾನ್ ಕೂಡ ಮಾಡಿಲ್ಲ. ಓಕೆ, ಓಕೆ, ಓಕೆನಾ. ಸೊ ಇಟ್ಸ್ ಜಸ್ಟ್ ಅ ಫಸ್ಟ್ ಸ್ಟೆಪ್ ಅಷ್ಟೇ ನಾವು ಇನ್ನೂ ಇವಾಗ ತೊಗೊಂಡಿರೋದು. ಇಟ್ ಟುಕ್ 2 years ಟು ಬಿಲ್ಡ್ ಅನ್ ಪ್ರೋಟೋಟೈಪ್. ಆ ಪ್ರೋಟೋಟೈಪ್ ಇವತ್ತು ಆಗೋ ಸ್ಟೇಟಿಗೆ ಬಂದಿದೆ. ಓಕೆ, ಸೊ ಅದನ್ನು ತೊಗೊಂಡೋಗಿ ನಾವು ಮಿಲಿಟರಿ ಅವ್ರ ಜೊತೆ ಪಿಚ್ ಮಾಡ್ತೀವಿ, ಡೆಮೋ ಡೇಸಲ್ಲಿ ಡೆಮೋಸ್ ಕೊಡ್ತೀವಿ. ದಟ್ಸ್ ಹೌ ವಿ ಕ್ರ್ಯಾಕ್ ದ ಡೀಲ್. ಬಟ್ ವಿ ನೀಡ್ ಅ ಬಿಹೈಂಡ್ ಸ್ಟೋರಿ ಆಫ್ ದಿಸ್ 2 years ಬಿಕಾಸ್ ಇಟ್ಸ್ ವೆರಿ ಲಾಂಗ್. ಓಕೆ, ಯು ಕ್ಯಾನ್ ಜಸ್ಟ್ ಎಂಡ್ ಇಟ್ ಇನ್ 8 minutes ಲೈಕ್ 2 years. ಓಕೆ, ವಿ ನೀಡ್ ಟು ನೋ ಫ್ರಮ್ your buddy founder. Let's see, let's take his reaction also, and let's get another buddy also in the frame. Here are our founders and directors. Okay, mister, please hold this. Koda nindu koda. The main yes, thing, boss. the main thing, one second, ಕೊಡಿ ಇಲ್ಲಿ, ನಾನು ಹೇಳೋದು ಕೇಳಿಸ್ಬೇಕಲ್ಲ. ಮೇನ್ ಥಿಂಗ್ ಏನಂದರೆ, ಇಷ್ಟೊತ್ತು ನಾವು ನಮ್ಮದು ಸ್ವಲ್ಪ ಪಾಸ್ಟ್ದು ಝಲಕ್ನ ಕೊಟ್ವಿ ವಿಡಿಯೋಲ್ಲಿ, ಓಕೆನಾ. ಸೊ ವಿ ವಾಂಟ್ ಟು ಹಿಯರ್ ಫ್ರಮ್ ಯು ಗೈಸ್ ಆಲ್ಸೋ, ಹೌ ವಾಸ್ ಇಟ್ ಆಫ್ಟರ್ ಯೋರ್ ಇಂಜಿನಿಯರಿಂಗ್, ಹೌ ಇಸ್ ದ ಲೈಫ್ ಗೋಯಿಂಗ್ ಆನ್, ಮತ್ತು ಏನೇನು ಅನ್ನಿಸ್ತು, ಏನೇನು ಚೇಂಜಸ್ ತೊಗೊಂಡಿದ್ದೀರಾ ಅಂತ. ಓಕೆ, ಲೆಟ್ಸ್ ಸ್ಟಾರ್ಟ್ ವಿತ್ ಅವರ್ ಡೈರೆಕ್ಟರ್ ಧೀರಜ್ ಕುಮಾರ್, ಪ್ಲೀಸ್. ಏನು ಚೇಂಜಸ್? 1.5 ವರ್ಷ, ಲೈಕ್ ಎಷ್ಟು ವರ್ಷ ಆಯ್ತು ಇವಾಗ ಎಕ್ಸಾಮ್, ಇದು ಇಂಜಿನಿಯರಿಂಗ್ ಎಕ್ಸಾಮ್ ಮುಗಿಸಿ ಎಕ್ಸಾಮ್ 2.5 ವರ್ಷ ಆಯಿತು. 2.5 ವರ್ಷ ಆಯಿತು. ಓಕೆ,
2.5 ವರ್ಷ ಅದನ್ನು 1 ನಿಮಿಷಲ್ಲಿ ಲೈಕ್ ಮುಗಿಸೋದು ಇದು ಅಲ್ಲ. ಹಾಂ, ಲೈಕ್ ಏನೇನು ಚಾಲೆಂಜಸ್ ಫೇಸ್ ಮಾಡಿದ್ವಿ? ತುಂಬ ಚಾಲೆಂಜಸ್ ಫೇಸ್ ಮಾಡಿದ್ವಿ. ಒಂದು ಸೆಕೆಂಡ್ ಓಕೆ, ನಾನು ಬ್ಯಾಟ್ರಿ ತೆಗೆದು ಚೇಂಜ್ ಮಾಡ್ತೀನಿ. One eternity later. ಆ್ಯಕ್ಷನ್. ಏನು ಹೇಳಬೇಕು? ಓಕೆ, ವೆಲ್ಕಮ್ ಬ್ಯಾಕ್. ಬ್ಯಾಟ್ರಿ ಬ್ಯಾಕಪ್ ಆಗಿದೆ. ಓಕೆ, ಹೇಳಿ ಧೀರಜ್. ಏನು ಹೇಳಬೇಕು? ಕಂಪ್ಲೀಟ್ ಲೈಕ್ ಅಟ್ಲೀಸ್ಟ್ ಸಮಥಿಂಗ್, ಸಮಥಿಂಗ್. ಒಂದು ಗ್ಲಿಮ್ಸು. ದಿಸ್ ಈಸ್ ದ ಫಸ್ಟ್ ವಿಡಿಯೋ ಎವರ್ ವಿ ಆರ್ ಮೇಕಿಂಗ್ ಅಬೌಟ್ ಆರ್ ಸೆಲ್ಫ್. ಸೊ ವಿ ವಾಂಟ್ ವ್ಯೂವರ್ಸ್ ಟು ನೋ ಅಬೌಟ್ ಆರ್ ಸೆಲ್ಫ್. ಇನ್ನು ಮುಂದೆ ವೀಡಿಯೋಸಲ್ಲಿ ತುಂಬ ಹೇಳ್ತೀವಿ ಸ್ಟೋರೀಸ್ನ, ಬಟ್ ಅಟ್ಲೀಸ್ಟ್ ಸಮಥಿಂಗ್ ದೇ ಶುಡ್ ನೋ, ಲೈಕ್ ಎದ್ರ ಬಗ್ಗೆ ಹೇಳಬೇಕು? ಪಾಸ್ಟ್ 1 or 2 year ಜರ್ನಿ, ಓವರ್ ದ ಡೇಸ್, ಎಷ್ಟು ಜನ ಪಾಸ್ಟ್ ಐತೆ ಅಂತ ಕೇಳ್ತಾವನೆ. ಓವರ್ ದ ಡೇಸ್, ಹುಡುಗಿರಿದ್ದಾಗ ಹೆಂಗಿತ್ತು ಲೈಫ್. ಹಾಂ, ಲೈಕ್ ಹತ್ರ ಇಟ್ಕೊಳ್ಳೋ. ಹಂಗೆ ಓಕೆ, 1.5 ವರ್ಷ ಆಯಿತು ಕಂಪ್ನಿ ಓಪನ್ ಮಾಡಿ. ಓಕೆ, ವಾಟ್ ಇಸ್ ದ ನೇಮ್ ಆಫ್ ದ ಕಂಪ್ನಿ? ಆದಿ ಅಡ್ವಾನ್ಸ್ ಸಿಸ್ಟಮ್. ಆದಿ ಅಡ್ವಾನ್ಸ್ ಸಿಸ್ಟಮ್. ಓಕೆ, ಓಕೆ. ನಾವು ಕಾಲೇಜ್ ಮುಗಿಸಿ ಡೈರೆಕ್ಟಾಗೇ ನಮ್ಮದೇ ಸ್ವಂತ ವೆಂಚರ್ ಓಪನ್ ಮಾಡಿ, ಫಾರ್ಮ್ ಓಪನ್ ಮಾಡಿ, ಓಕೆ, ಹಂಗೆ ಕಂಟಿನ್ಯೂ ಮಾಡ್ಕೊತಾ ಬಂದ್ವಿ. ಪ್ರಾಜೆಕ್ಟ್ ಮಾಡ್ಕೊತಾ ಅದ್ರ ಮೇಲೆ ರಿಸರ್ಚ್ ಮಾಡ್ತಾ ಒಂದಷ್ಟು ರಿಜೆಕ್ಷನ್ಸ್ ಆಗಿ, ಆಮೇಲೆ ಒಂದಷ್ಟು ಅಕ್ಸೆಪ್ಟೆನ್ಸ್ ಆಗಿ, ಹಾಂ ಎಕ್ಸೆಪ್ಟ್ ಆಗಿ, ಪಾಸಿಟಿವ್ ಆಗಿ ಇವಾಗ ಒಂದು ಹಂತಕ್ಕೆ ಬಂದಿದೆ. ಒಂದು POC. ವಿ ಆರ್ ಗೋಯಿಂಗ್ ಟು ಟೆಸ್ಟ್ ಇಟ್ ಟುಡೇ ಆರ್ ಟುಮಾರೋ. ಓಕೆ, ಇನ್ನು ಏನು ಕಾಲೇಜಿಗೆ ಬಂದಮೇಲೆ ಒಂದೊಳ್ಳೆ ಗ್ರೂಪ್ ಸಿಕ್ಕಿದ್ದು, ಅದೇ ಗ್ರೂಪೇ ಕಂಟಿನ್ಯೂ ಆಗ್ತಿದ್ವಿ. ಎಲ್ಲರೂ ಒಂದ್ಸತಿ ತೋರಿಸು. ಮಿಸ್ಟರ್ ರಿಕ್ತೇಶ್ವರ್, ರಕ್ಷಿತ್, ಧೀರಜ್ ಆ್ಯಂಡ್ ಬಿ ಮೈಸೆಲ್ಫ್. ಇವರಿಬ್ಬರು 1 ವರ್ಷ ಎಕ್ಸ್ಪೀರಿಯನ್ಸ್ ತೊಗೊಂಡು ಬಂದರು ಇಂಡಸ್ಟ್ರಿದು. ಇಂಡಸ್ಟ್ರಿಯಲಿಸ್ಟ್ ಇಯರ್, ಟ್ರೂ ಇಂಡಸ್ಟ್ರಿಯಲಿಸ್ಟ್ ಇಯರ್. ವಿಲ್ ಕಮ್ ಟು ಯು ಮಿಸ್ಟರ್ ರಕ್ಷಿತ್. ಮತ್ತೆ ಇನ್ನೇನು ಹೇಳ್ಬೇಕು ಹೇಳು? ಏನಾದರೂ ಲೈಕ್ ಒಂದು ಗುಡ್ ಥಾಟ್ ಕೊಡೋಕ್ಕೆ, ಎನಿಥಿಂಗ್ ವುಡ್ ಲೈಕ್ ಟು ಸೇ ಹಾಂ ವ್ಯೂವರ್ಸಿಗೆ ಎಕ್ಸ್ಪೀರಿಯನ್ಸ್? ಡ್ರೀಮ್ ಬಿಗ್, ಚೇಸ್ ಇಟ್, ಹ್ಯಾವ್ ಪೇಷನ್ಸ್. ಹಾಂ, ಪೇಷನ್ಸ್ ಈಸ್ ವೆರಿ ಮಸ್ಟ್. ಪೇಷನ್ಸ್ ಇಸ್ ದ ಕೀ ಫಾರ್ ಸಕ್ಸಸ್. ಅದಂತೂ ಇವಾಗ ಆಯ್ತಲ್ಲ, 2 ವರ್ಷ ಆಯಿತು. ಪೇಷನ್ಸಲ್ಲೇ ಕಾಯ್ತಾ ಇದ್ದೀವಿ. ಬರುತ್ತೆ, ದೊಡ್ಡದಾಗುತ್ತೆ, ದೊಡ್ಡದು ಫಂಡ್ ಸಿಗುತ್ತೆ ಅಂತ ನೋಡ್ತಾ ಇರಿ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಚೇಂಜಸ್ ಗೊತ್ತಾಗ್ತಾ ಬರುತ್ತೆ ನಿಮಗೇನೆ. ಓವರ್ ಟು ರಕ್ಷಿತ್. Rakshit, Yes, Abhi. What do you want from me? please introduce yourself to the ಆಡಿಯನ್ಸ್, our family. ಫ್ಯಾಮಿಲಿ. This YouTube will be our virtual family, I guess. Myself, Rakshit. ನಾವೆಲ್ಲರೂ 2024 ತನಕ ಒಂದೇ ಕಾಲೇಜಲ್ಲಿ ಓದಿದ್ವಿ. 2024 ಆದಮೇಲೆ ನಾನು ಇವನು ಜಾಬ್ಗೆ ಹೋದ್ವಿ. ಯಾವ ಜಾಬ್ಗೆ ಅದನ್ನು ಸ್ಪೆಸಿಫೈ ಮಾಡಿ? ಇಂಡಸ್ಟ್ರಿಯಲಿಸಪ್ಪ, ಇನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಐ ವಾಸ್ ವರ್ಕಿಂಗ್ ಇನ್ ಅ ಚಾಕ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ. ಓಕೆ, ಇಲ್ಲ ಇವನು ITCL ಕೆಲಸ ಮಾಡ್ತಾ ಇದ್ದ. ITCದಲ್ಲೇ ಎಷ್ಟು ಟೆಸ್ಟ್ ಸಿಗರೇಟ್ಸ್ ಆ್ಯಕ್ಚುಲಿ. ನೋ ಇಟ್ಸ್ ಫಾಲ್ಸ್. He was in quality and he was testing cigarettes. You only decide by looking it. Give me here. ಸ್ವಲ್ಪ ಲಿಪ್ಸ್ ನೋಡಿ ಇವ್ರದ್ದು ಲಿಪ್ಸ್ ಎಲ್ಲ ನೋಡಿ ಟೆಸ್ಟ್ ಎಲ್ಲ ಮಾಡ್ತಾ ಇದ್ರು ಇವರು. ಇಟ್ಸ್ ಫಾಲ್ಸ್. ನಾವೆಲ್ಲ ಕಾರ್ ನೋಡ್ಕೊತಾ ಇದ್ವಿ ಅಷ್ಟೇ. ಓಕೆ, ಕಾರು, ರೋಬೋಟ್ಸು, ಇಂಡಸ್ಟ್ರಿಯಲ್ ರೋಬೋಟ್ಸು. ಪಾಸ್ಟ್ 2026 ಜನವರಿ ಜಾಯ್ನ್ ಆಗಿದ್ದೀವಿ ಕಂಪನಿನ. ಓಕೆ, ಅದೇ ಕೆಲಸ, ಅದೇ 8 hour ಜಾಬ್ ಎಲ್ಲ ಸಾಕಾಗಿ ಇಲ್ಲಿಗೆ ಬಂದಿದ್ದೀವಿ. ಓಕೆ, ದಟ್ಸ್ ಹೌ ವಿ ಎಂಡೆಡ್ ಅಪ್ ಹಿಯರ್. ಸೇಮ್ ಗೋಸ್ ಟು ಹಿಯರ್. ಓಕೆ, ಇವಾಗ ಎಲ್ಲಿದ್ದೀವಿ ನಾವು? ಇವಾಗ ಸ್ಫೂರ್ತಿ ಧಾಮ. ಇದು ಆ್ಯಕ್ಚುಲಿ ಒಂದು NGO ಪ್ಲಸ್ ಒಂದು ಸ್ಕೂಲ್ ಕೂಡ ಇದೆ. ವಿ ಹ್ಯಾವ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್ ಇನ್ ಬ್ಯಾಂಗ್ಳೂರ್. ಆ್ಯಕ್ಚುಲಿ ಯು ಕ್ಯಾಂಟ್ ಫೈಂಡ್ ದಿಸ್ ಕೈಂಡ್ ಆಫ್ ಪ್ಲೇಸ್ ಇನ್ ಬ್ಯಾಂಗ್ಳೂರ್. ವೆರಿ ಗುಡ್ ಪ್ಲೇಸ್. ಸೊ ವಿ ಆರ್ ಹಿಯರ್ ಬಿಕಾಸ್ Spurti Dhama has conducted a summer camp, tech camp actually.
So we are here to teach students how to build drones and how to fly drones. Exactly. And how many days this camp is going This to camp goes for 10 days from today. be? Okay. ಹಲೋ. What else? Nothing, man. How's your life? Peace. Peace. Okay. Thank you, Mr. Rakshit. Soon we will be in next video. Another video. ಮಿಸ್ಟರ್ ಯುಕ್ತೇಶ್ವರ್, ಕ್ಯಾಮ್ರಾ ಇದು ಮೈಕ್ ತಗೊಳ್ರಿ. ಮೇಲಿಂದ ಡನ್ ವಿತ್ ಮೇಲಿಂದ ಮೈಕ್ ಜೊತೆ ಮದುವೆ ಆಗಬೇಕು, ಕ್ಯಾಮ್ರಾ ಜೊತೆ ಸಂಸಾರ ಮಾಡಬೇಕು. ಯಾಕೆ ಹೇಳು, ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಚಾನಲ್ ಓಪನ್ ಮಾಡ್ತಾ ಇದೀವಿ ಅದಕ್ಕೆ. ಸ್ವಲ್ಪ ಇಟ್ಕೊಳ್ಳಿ. ಓಕೆ. ಅಭಿಷೇಕ್ ಸಿಕ್ಕಿ ಅವರು. ಏನ್ರಿ ಅಭಿ ಕ್ಯಾಮ್ರಾಮನ್ ಇವರು. ಕ್ಯಾಮ್ರಾಮನ್ ಏನ್ರಿ ಅಭಿ ಇವ್ರೆ? ಕ್ಯಾಮ್ರಾಮನ್ ಫೋಕಸ್ ಕರೋ. ಅಪ್ಪ ವಿಡಿಯೋ ಹಾಕ್ಬೇಕಪ್ಪ ಯೂಟ್ಯೂಬ್ಗೆ ಇವತ್ತು. 100%. 100%. 200%. ಜಲ್ದಿ ಫೋಕಸ್ ಕರೋ. ಹಿಂಗೋಗನೇನೋ, ಹಿಂಗೆ ವಾಪಸ್ ಹೋಗೋಣ. ಹೆಂಗೆ ಅಲ್ಲಿ ಎಂಡೇನೋ ನನ್ನ ಗಾಡಿ ಜಶ್ವಂತ್ ಹೆಲ್ಮೆಟ್ ಅನ್ಕೊಂಡೆ ನಾನು. ಹೊಸದು ನೋಡ್ಬೇಕು ಹೆಂಗೈತೆ. ಹ್ಞೂ. ಏನ್ದಿರ ಒಂದು ವಿಡಿಯೋ ಮಾಡಬೇಕಿತ್ತು. ಸುಮ್ಮನೆ ಹೆಂಗೆ ಕ್ಯಾಮ್ರಾ ಇಟ್ಕೊಂಬಿಟ್ಟು ಏನಿಲ್ಲ ಅಂದ್ರೆ ಹೆಂಗೆ ಏನಾದರೂ ಹೇಳ್ಬೇಕು. ನೀನು ಹೇಳ್ಬೇಕು. ತೊಗೊಂಬ ಇಲ್ಲಿ ಮೈಕ್ ತಗೋಲಿ. ಏನಂತ ಮಾತಾಡೋಣ. ಇದನ್ನ ಕ್ಲಿಪ್ ಮಾಡ್ಕೊ. ಬಿಡು. ಏನು ಮಾತಾಡಬೇಕು? ಒಂದಿನ ಲೈವ್ ಸ್ಟ್ರೀಮಿಂಗ್ ಮಾಡಬೇಕು ಮ್ಯಾಚು. ಅದು ಸ್ವಲ್ಪ ಆಯ್ತು ಮಚ್ಚ, ಪಬ್ಜಿ ಲೈವ್ ಸ್ಟ್ರೀಮ್ ಒಂದು ಆಗ್ಬಿಡೋಣ. ಅಭಿಷೇಕ್ We're just taking some short clips for our Instagram. ತಗೋ ಮೈಕ್. ಪ್ಲಾನ್ ಮಾಡ್ತಿದ್ದಾರೆ ಧೀರಜ್. Those two boys are planning something. ಮೈಕ್ ಎಲ್ಲೈತೆ? ಇನ್ನೇ ಥರದ್ದು ಐತಲ್ಲ. ಹಾಂ, ನಾನು ಹೇಳಿಲ್ವ ಅವಾಗಲೇ, ನಾವು ಮೈಕ್ ಜೊತೆ ಮದುವೆ ಆಗಬೇಕು, ಕ್ಯಾಮ್ರಾ ಜೊತೆ ಸಂಸಾರ ಮಾಡಬೇಕು. ಯಾಕೆ ಹೇಳು, ನಾವೊಂದು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ವಿಡಿಯೋ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ ತೆಗಿತಾ ಇದ್ದೀವಿ. ಎಲ್ಲದು ಅದಕ್ಕೆ ಸಬ್ಸ್ಕ್ರೈಬ್ ಆಗಿಬಿಡಿ, ಫಾಲೋ ಮಾಡ್ಕೊಂಬಿಡಿ. ಏನಕ್ಕಂದರೆ ಚಾನಲ್ ನೇಮ್ ಹೇಳಿ ಫಸ್ಟು. ಇನ್ನೂ ಡಿಸೈಡ್ ಮಾಡಿಲ್ಲಲ್ಲೇ. ದ ಆಕ್ಟರ್ಸ್ ಆಫ್ ಲೈಫ್ ಬ್ರೋ. ಛೀ, ಚಾನಲ್ ತೆಗ್ಬಿಟ್ಟು ದ ಆಕ್ಟರ್ಸ್ ಆಫ್ ಲೈಫ್ 6 hours ಆಯಿತು. ಓಕೆ, ನಾನೇ ಇನಿಷಿಯೇಟ್ ಮಾಡಕ್ಕೆ ಹೇಳ್ಬಿಟ್ಟು ನಾನು ಮಲ್ಕೊಂಡಿದ್ದು ಮನೆಗೆ. ದಟ್ಸ್ ಗುಡ್. ನೋ ಯಾವ್ರು ಆಯ್ತಾ? ಪ್ಲೀಸ್ ಡೂ ಫಾಲೋ ಆಕ್ಟರ್ಸ್ ಆಫ್ ಲೈಫ್. ಕುಡ್ ಯು ಎಕ್ಸ್ಪ್ಲೇನ್ ದಿಸ್? ನಮಗೆಲ್ಲ ಇವೆಲ್ಲ ಅರ್ಥ ಆಗಲ್ಲ ಅಷ್ಟೇ, ಬಿಟ್ರೆ ಅವೆಲ್ಲ ಏನೇನೋ ಇರ್ತವೆ. ಈ ಕಡೆ ಪಿರ ಐತೆ, ಈ ಕಡೆ ಬುಕ್ ಐತೆ. ಅದು ಒಂದು ಅಮ್ಮ ಮಗಳನ್ನ ಕೆಲಸ ಮಾಡ್ಕೊಂಡು ಓದಿಸ್ತಾರೆ, ಅದರದ್ದು ರಿಪ್ರೆಸೆಂಟೇಷನ್. ವೆರಿ ಗುಡ್. ಹೌ ಡು ಯು ಕಮ್ ದಿಸ್? ಫುಲ್ ನ್ಯಾಚುರಲ್. ಕಂಪ್ಲೀಟ್ ನ್ಯಾಚುರಲ್. ನೋಡಿ, ಇಲ್ಲೆಲ್ಲ ಮಳೆ ಬಿದ್ದು ರಕ್ಷಿ ಅರ್ಧ ಐತೆ. ನಿನ್ನೆ ಮೊನ್ನೆ ಹರಿದಿರೋದು ಇದೆಲ್ಲ. ಇವತ್ತು ಮಳೆ ಬರೋ ಸಾಧ್ಯತೆ One eternity later. ಇಲ್ಲ. ಕಲ್ಲು ಬ್ಲಾಕ್ಸ್ ಇವೆಲ್ಲ. ಹಾಂ, ಸುಳ್ಳೆ ಅಂತ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿದ್ರೆ ಈ 2 ವರ್ಷದಿಂದ ನಾವು ಏನೇನು ಕಿತ್ತು ದಬಾಕಿದ್ದೀವಿ, ಇನ್ನು ಮುಂದಕ್ಕೆ ಏನೇನು ಕಿತ್ತು ದಬಾಕ್ತಾ ಇದ್ದೀವಿ, ಆ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಎಲ್ಲ ಕಿತ್ತು ದಬಾಕೋದೇ ಕೆಲಸ ಆಗಿದ್ರೆ ದಬ್ಬಾಗದೆ ಕೆಲಸ ನಮಗೆ. ಸೊ ಇವತ್ತಿಗೆ ಇಲ್ಲಿನ ಕೆಲಸ. ಸೊ ಸ್ಟೇ ಟ್ಯೂನ್ ಪಾರ್ಟ್ 2. ಪಾರ್ಟ್ 2.
ಓಕೆ ಪಾರ್ಟ್ ಪೂರ್ತಿ ಟು ವೈ ಹೇಳ್ತೀನಿ ಡು ಯು ವಾಂಟ್ ಟು ಕೀಪ್ ಪಾರ್ಟ್ ಟು? ಪಾರ್ಟ್ 2 ನೆಕ್ಸ್ಟ್ ನಾಳೆ ನಾಡಿದ್ದೆಲ್ಲ ಅದೆಲ್ಲ ಪಾರ್ಟ್ 2 ಪಾರ್ಟ್ 3 ಅಲ್ವಾ? ಓ ಫಾರ್ ದಿಸ್ ಕ್ಯಾಂಪ್, ಫಾರ್ ದಿಸ್ ಕ್ಯಾಂಪ್ ಸಮ್ಮರ್ ಕ್ಯಾಂಪ್. ನಾವು ಪಾರ್ಟ್ 2 ಹೇಳ್ತೀವಿ ಇಲ್ಲೆಲ್ಲ ಏನಕ್ಕೆ ಓಡಾಡಿದ್ವಿ, ಇಷ್ಟು ಸಕ್ಕದಾಗಿರೋ ಜಾಗ ನಿಮ್ಗೇನಕ್ಕೆ ನಾವು ತೋರಿಸಿದ್ವಿ ಅನ್ನೋದನ್ನ ಪಾರ್ಟ್ 2 ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಸ್ಟೇ ಟ್ಯೂನ್ ಫಾರ್ ಪಾರ್ಟ್ 2. ಈಗ ಬಾಯ್ ಅಂತ ಹೇಳಿ ಕ್ಯಾಮ್ರಾ ಬಾಯ್. Like, share and subscribe.